ನಾನು ಹೇಳೋದನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಹಿಂದಿನ ಜನ್ರೇಷನ್ನು ತುಂಬ ಜನಗಳಿಗೆ 12, 14, 16 ವರ್ಷ ಆಗೋದ್ರೊಳಗೆ ಸುಮಾರು ಜನ ತಂದೆನ ಕಳ್ಕೊಂಡಿದ್ರು. ಅಂದರೆ ತಂದೆ ತೀರ್ಕೊಂಡಿದ್ರು. ಸೊ ಅವರಿಗೆ ಬೇರೆ ಸಂಬಂಧಿಕರು ಎಲ್ಲ ಯಾರು ನೋಡ್ಕೊಂಡು ಎಲ್ಲ ಇದು ಮಾಡಿದರು. ಆದರೂ ಒಬ್ಬ ತಂದೆ ಮನೆಯಲ್ಲಿ ಇದ್ದಾರೆ ಅಂದರೆ ಮಕ್ಕಳಿಗೊಂದು ಮನಸ್ಸಿಗೆ ಒಂದು ನಮ್ಮನ್ನು ಯಾರು ಕಷ್ಟ ಕೊಡೋಕ್ಕಾಗಲ್ಲ. ತಂದೆ ಮನೇಲಿದ್ದರೆ ಒಂದು ಧೈರ್ಯ ಮಕ್ಕಳಿಗೆ. ಈಗ ಹೊಸ ಜನ್ರೇಷನ್ನು ತಂದೆ ಬದುಕಿದ್ದಾರೆ, ಆದರೆ ಗಂಡ ಹೆಂಡತಿ ಬೇರೆ ಆಗಿದ್ದಾರೆ. ಸೊ ಕೆಲವರು ವಾರಕ್ಕೊಂದು ಸಲ ಭೇಟಿ ಆಗ್ತಾರೆ ಮಕ್ಕಳನ್ನು, ಕೆಲವರು 2 ವಾರಕ್ಕೊಂದು ಸಲ ಭೇಟಿ ಆಗ್ತಾರೆ. ಇನ್ನು ಕೆಲವರು ಮಕ್ಕಳ ಮುಖ ನೋಡದೆ 5-6 ತಿಂಗಳು, ವರ್ಷವೂ ಆಗಿರೋರು ಇದ್ದಾರೆ. ಸೊ ಇವಾಗೊಂದು ಎಲ್ಲ ಕಡೆ ಏನು ಇಂಡಿಯಾದಲ್ಲಷ್ಟೇ ಅಂತಲ್ಲ, ಹೊರಗಡೆ ಕೂಡ ಶೇರ್ಡ್ ಪೇರೆಂಟಿಂಗ್ ಅಂತ, ಅಂದರೆ ಮಗುವಿನ ಜವಾಬ್ದಾರಿ ತಂದೆ ತಾಯಿ ಇಬ್ಬರು ಒಟ್ಟಿಗೆ ಇಲ್ಲ ಅಂದ್ರೂ ಮಗುಗೆ ಹೇಗೆ ತಾಯಿ ಪ್ರೀತಿ ಸಿಗ್ತಾ ಇದೆಯೋ ತಂದೆ ಪ್ರೀತಿನೂ ಕೊರತೆ ಆಗಬಾರ್ದು ಅಂತ ಸುಮಾರು ಜನ ಸಿಂಗಲ್ ಫಾದರ್ಗಳು ಹೋರಾಟ ಮಾಡ್ತಾಯಿದ್ದಾರೆ. ಸೊ ನಾನು ಒಬ್ಬ ತಂದೆಯಾಗಿ ಸಿಂಗಲ್ ಫಾದರ್ ಆನ್ಲೈನಲ್ಲಿ ಅಷ್ಟೇ ಅಂತಲ್ಲ, ಬೇರೆನೂ ಎಲ್ಲ ನೋಡಿ ಪುರುಷರಿಗೆ ಕೂಡ ಭಾವನೆಗಳಿರುತ್ತೆ. ಸೊ ಅರ್ಥ ಮಾಡ್ಕೊಬೇಕು. ನೀವು ಒಬ್ಬರೇ ಮಗುನ ಕಂಪ್ಲೀಟಾಗಿ ಡೆವಲಪ್ ಮಾಡೋಕ್ಕೆ ಕಷ್ಟ ಇದೆ.